ಇಟಿಎಫ್ಸ್ ಮತ್ತು ಬೀಸ್ ಬಗ್ಗೆ ನೀವು ಕೇಳಿರ್ತೀರಾ ಅಲ್ವಾ? ಆದ್ರೂ ಕೂಡ ಇದು ಎರಡರ ಮಧ್ಯೆ ಕನ್ಫ್ಯೂಷನ್ ಇದೆಯಾ? ಬೀಸ್ ಅಂದ್ರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ. ಇದು ಒಂದು ಟೈಪ್ ಆಫ್ ಇಟಿಎಫ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಬನ್ನಿ ಹಾಗಾದ್ರೆ ಇಟಿಎಫ್ಸ್ ಅಂದ್ರೆ ಏನು ಅಂತ ಮೊದಲಿಗೆ ನೋಡೋಣ. ಈ ಇಟಿಎಫ್ಸ್ ಅಂದ್ರೆ ಇನ್ವೆಸ್ಟರ್ಸ್ ಗಳಿಂದ ಹಣವನ್ನ ಕಲೆಕ್ಟ್ ಮಾಡಿ ಅದನ್ನ ಸ್ಟಾಕ್ಸ್, ಬಾಂಡ್ಸ್, ಕಮೋಡಿಟೀಸ್ ಇತ್ಯಾದಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಇದು ಇಟಿಎಫ್ ಯಾವ ಟೈಪ್ ನದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವು BSE ಸೆನ್ಸೆಕ್ಸ್, ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಹಾಗೆ ಸ್ಟಾಕ್ ಮಾರ್ಕೆಟ್ ಇಂಡೈಸ್ ನಲ್ಲಿ ರೆಪ್ಲಿಕೇಟ್ ಮಾಡುತ್ತೆ. ಅಂದ್ರೆ ಅದೇ ಸ್ಟಾಕ್ಸ್ ಅದೇ ಪ್ರಪೋರ್ಷನ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಬೀಸ್ ನ ಒರಿಜಿನ್ ನೋಡಿದ್ರೆ ನಿಫ್ಟಿ ಬೀಸ್ ಭಾರತದಲ್ಲಿನ ಮೊದಲ ETF ಆಗಿತ್ತು. ಇದು 2001ರಲ್ಲಿ ಲಾಂಚ್ ಆಗಿದ್ದು. ಇದು ನಿಫ್ಟಿ 50 ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅಂದ್ರೆ ನೀವು ನಿಫ್ಟಿ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಎಫೆಕ್ಟಿವ್ಲಿ ನಿಫ್ಟಿ 50 ಇಂಡೆಕ್ಸ್ ನ ಒಳಗೆ ಎಲ್ಲ 50 ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಕಾಲಕಾಲಕ್ಕೆ ಬೀಸ್ ಅನ್ನೋ ಪದದ ಬದಲು ETF ಅನ್ನೋ ಪದ ಗ್ಲೋಬಲಿ ಹೆಚ್ಚು ಬಳಕೆಗೆ ಬಂತು. ಆದರೆ ಭಾರತದಲ್ಲಿ ಬೀಸ್ ಇಂದಿಗೂ ಕೂಡ ಒಂದು ವೆಲ್ ನೋನ್ ಕ್ಯಾಟಗರಿಯಾಗಿ ಉಳ್ಕೊಂಡಿದೆ. ಉದಾಹರಣೆಗೆ ನಿಪಾನ್ ಇಂಡಿಯಾ ETF ನಿಫ್ಟಿ 50 ಬೀಸ್, ಇದು ದೇಶದ ಓಲ್ಡೆಸ್ಟ್ ಮತ್ತು ಮೋಸ್ಟ್ ಪಾಪ್ಯುಲರ್ ಬೀಸ್. ಈಗ ನಿಮಗೆ ಇನ್ನೊಂದು ಡೌಟ್ ಬಂದಿರುತ್ತೆ, ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಅಂದ್ರೆ ಏನು ಅಂತ. ನಿಫ್ಟಿ ಬೀಸ್ ಹೇಗೆ ನಿಫ್ಟಿ 50 ಅನ್ನ ಟ್ರ್ಯಾಕ್ ಮಾಡುತ್ತೋ ಹಾಗೆ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಕೂಡ ಇಟಿಎಫ್ಸ್ ಆಗಿ ಡೊಮೆಸ್ಟಿಕ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ. ಇದೇ ತರದ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.